ಇದೆಲ್ಲದರ ನಡುವೆ ನಾನು ಆರಂಭದಲ್ಲಿ ಹೇಳಿದಾಗೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದ್ದು ಅಂತ ಅಂದ್ರೆ ಮಾಸ್ಕ್ ಮ್ಯಾನ್ ಓರ್ವ ದೂರುದಾರನ ರೂಪದಲ್ಲಿ ನಾನು 100 ಶವಗಳನ್ನ ಹೂತಿದ್ದೀನಿ ಅಂತ ಹೇಳಿದ್ದು, ಕಂಪ್ಲೇಂಟ್ ಕೊಟ್ಟಿದ್ದು ಎಲ್ಲ ವಿಚಾರ. ನಿನ್ನೆ ತನಕನೂ ದೂರುದಾರ ಆಗಿದ್ದ, ಆದರೆ ನಿನ್ನೆಯಿಂದ ಆತ ಆರೋಪಿಯಾಗಿದ್ದಾನೆ. ಕಾರಣ ಆತನನ್ನ ನಿನ್ನೆ ವಶಕ್ಕೆ ಪಡೆಯಲಾಗಿದೆ. ಆತನ ಹೆಸರು ಚಿನ್ನಯ್ಯ. ಸೊ ಚಿನ್ನಯ್ಯನ ವಿಚಾರಣೆ ಇವತ್ತೇನೇನು ನಡೆದಿದೆ, ಜೊತೆಗೆ ಬುರುಡೆ ರಹಸ್ಯ, ಆತ ಒಂದು ಬುರುಡೆ ತಂದಿದ್ದಲ್ಲ, ಆ ರಹಸ್ಯ ಭೇದಿಸುವಂತ ನಿಟ್ಟಿನಲ್ಲಿ ಈಗ SIT ಟೀಮ್ ಹೇಗೆ ಆಕ್ಟಿವ್ ಆಗ್ತಾ ಇದೆ, ಸುಮಾರು 10 ರಿಂದ 12 ಮಂದಿ ಇದೇ ವಿಚಾರವಾಗಿ ಅರೆಸ್ಟ್ ಆದ್ರೂ ಆಗಬಹುದು ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಯಾಕದು, ಅದರ ಜೊತೆಗೆ ಸಮೀರ್ನ ವಿಚಾರಣೆ ಇವತ್ತು ನಡೆದಿರೋದು. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ರಿಪೋರ್ಟ್ ನೋಡ್ಕೊಂಡು. ಚಿನ್ನಯ್ಯ ರಹಸ್ಯ. ಬುರುಡೆ ಹಿಡ್ಕೊಂಡು ಸಾಕ್ಷಿಯಾಗಿ ಬಂದಿದ್ದ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ರಹಸ್ಯಗಳ ರಹದಾರಿಯಾಗಿದ್ದಾನೆ. ಯಾಕಂದ್ರೆ 100 ಶವ ಹೂತಿದ್ದೀನಿ ಅನ್ನೋ ಆರೋಪ ಇವನನ್ನೇ ಆರೋಪಿಯನ್ನಾಗಿ ಮಾಡಿದೆ. ಇವನ ಆರೋಪದಲ್ಲಿ ದುರುದ್ದೇಶ ಕಂಡಿರೋ ಹಿನ್ನೆಲೆಯಲ್ಲೇ ಇದರ ಹಿಂದಿನ ರಹಸ್ಯಗಳಿಗೆ SIT ಕೈ ಹಾಕಿದೆ. ಕಾಣದ ಕೈಗಳ ಹಿಂದಿನ ಬಾಗಿಲ ಕದ ತಡ್ತಾ ಇದೆ. ಧರ್ಮಸ್ಥಳ ಬುರುಡೆ ರಹಸ್ಯ ಬೆನ್ನತ್ತಿದ SIT. ಚಿನ್ನಯ್ಯ ಹೇಳಿಕೆ ಮೇಲೆ 10 ರಿಂದ 12 ಮಂದಿಯ ಬಂಧನ ಸಾಧ್ಯತೆ. SIT ಅಧಿಕಾರಿಗಳು ಷಡ್ಯಂತ್ರ ರೂಪಿಸಿದವರಿಗೆ, ಆಶ್ರಯ ಕೊಟ್ಟವರಿಗೆ, ಪಿತೂರಿ ಮಾಡಿದವರಿಗೆ ನೋಟಿಸ್ ನೀಡೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಚಿನ್ನಯ್ಯನ ಹೇಳಿಕೆ ಆಧಾರದ ಮೇಲೆನೆ ಸುಮಾರು 10 ರಿಂದ 12 ಮಂದಿಯನ್ನ ಬಂಧಿಸೋ ಸಾಧ್ಯತೆಯೂ ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ SIT ತನಿಖೆ ಹೇಗ್ ನಡೀತಾ ಇದೆ, ಯಾರ್ಯಾರಿಗೆ ಕಂಟಕ ಕಾದಿದೆ ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಚಿನ್ನಯ್ಯನಿಗೆ ಸಾಥ್ ನೀಡಿದವರಿಗಾಗಿ ಕೆದಕ್ತಾ ಇರುವ SIT ತಿಮರೋಡಿ ಮಟ್ಟಣ್ಣನವರ ಪಾತ್ರದ ಬಗ್ಗೆಯೂ ವಿಚಾರಣೆಯನ್ನ ನಡೆಸ್ತಾ ಇದೆ. ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ದೆ ಮಹೇಶ್ ತಿಮರೋಡಿ ಅಂತ ಹೇಳಲಾಗ್ತಾ ಇದ್ದು, ತಿಮರೋಡಿ ಮಟ್ಟಣ್ಣನವರಿಂದಲೇ ಚಿನ್ನಯ್ಯ 2 ಲಕ್ಷ ರೂಪಾಯಿ ತೆಗೆದುಕೊಂಡಿದ್ದಾಗಿ ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾನೆ. ಹೀಗಾಗಿ 3 ಭಾಗಿದಾರಿಕೆ ಬಗ್ಗೆ SIT ಮಾಹಿತಿ ಕೆದಕ್ತಾ ಇದೆ. ತಿಮರೋಡಿ, ಮಟ್ಟಣ್ಣನವರ್ ಮತ್ತು ಜಯಂತ್ಗೆ ನೋಟಿಸ್ ನೀಡೋ ಸಾಧ್ಯತೆಯೂ ಇದೆ. SIT ರಹಸ್ಯ ಭೇದಿಸ್ತಾ ಇರೋ ಹೊತ್ತಲ್ಲೇ ಸ್ಫೋಟಕ ಮಾಹಿತಿಯೊಂದು ಹೊರಬಿದ್ದಿದೆ. ಬುರುಡೆ ಹೂತಿದ್ದ ಆರೋಪವನ್ನ ಸತ್ಯ ಮಾಡೋದಕ್ಕೆ ಚಿನ್ನಯ್ಯನ ಹಿಂದಿದ್ದ ಗ್ಯಾಂಗ್ಗೆ ಬುರುಡೆ ಹೂತಿಟ್ಟಿರುವಂತ ಶಂಕೆ ವ್ಯಕ್ತವಾಗಿದೆ. ಆ ಗುಂಪು ಇದೆಲ್ಲವನ್ನ ಮಾಡ್ತಾ ಅನ್ನೋ ಬಗ್ಗೆಯೂ ತನಿಖೆ ನಡೆಸಲಾಗ್ತಾ ಇದೆ. ಕೋರ್ಟ್ಗೆ ಬುರುಡೆ ತರೋ ಮುನ್ನ ಚಿನ್ನಯ್ಯನ ಸಮೇತ ಗ್ಯಾಂಗ್ ಒಂದು ನಕಲಿ ಬುರುಡೆಯನ್ನ ತೆಗೆದುಕೊಂಡು ದೆಹಲಿಗೆ ಹೋಗಿತ್ತಂತೆ. ದೆಹಲಿಯಲ್ಲಿ ಪ್ರತಿಷ್ಠಿತ ವ್ಯಕ್ತಿಯನ್ನ ಭೇಟಿಯಾಗಿ ಬುರುಡೆ ಕಥೆಯನ್ನ ಹೇಳಿತ್ತು ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆಯೂ SIT ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ತೀವ್ರ ವಿಚಾರಣೆ ಬಳಿಕ ಮೊಬೈಲ್ ಕಹಾನಿ ರಿವೀಲ್. ಪ್ರಾರಂಭದಲ್ಲಿ SIT ವಿಚಾರಣೆಯಲ್ಲಿ ಮೊಬೈಲ್ ಎಲ್ಲಿದೆ ಅಂತ ಕೇಳಿದ್ರೆ ನನ್ನ ಬಳಿ ಮೊಬೈಲ್ ಇಲ್ಲ ಅಂತ ಚಿನ್ನಯ್ಯ ಬುರುಡೆ ಬಿಡ್ತಾ ಇದ್ನಂತೆ. ಆದ್ರೆ ಅದ್ಯಾವಾಗ ಮಹಾಂತಿ ತೀವ್ರ ವಿಚಾರಣೆ ಮಾಡ್ತಾರೋ ನೋಡಿ ಸತ್ಯ ಕಕ್ಕಿದ್ದಾನಂತೆ. ನನ್ನ ಮೊಬೈಲ್ ಅನ್ನ ಗ್ಯಾಂಗ್ ಕಸಿದುಕೊಂಡಿದ್ದಾಗಿ SITಗೆ ಚಿನ್ನಯ್ಯ ಮಾಹಿತಿ ಕೊಟ್ಟಿದ್ದಂತೆ. ಮೊಬೈಲ್ ಕೊಡದೆ ಗ್ಯಾಂಗ್ ವಶದಲ್ಲಿಟ್ಕೊಂಡಿದೆ ಅಂತ ಮಾಸ್ಕ್ ಮ್ಯಾನ್ ಹೇಳಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಅದ್ಯಾವಾಗ ಕೋರ್ಟ್ಗೆ ಮೊದಲು ಬುರುಡೆಯನ್ನ ಚಿನ್ನಯ್ಯ ಹಾಜರುಪಡಿಸ್ತಾನೋ ಆಗ್ಲೇ ಆ ಗ್ಯಾಂಗ್ ಮೊಬೈಲ್ ಅನ್ನ ವಶಪಡಿಸಿಕೊಂಡಿದೆ ಅಂತ ಹೇಳಿದ್ದಾನೆ. ಒಂದು ಬಾರಿ ವಕೀಲರ ಬಳಿ ಮಾತನಾಡೋಕೆ ಅವಕಾಶ ಕೊಟ್ಟಿರೋದು ಬಿಟ್ರೆ ಮೊಬೈಲ್ ಕೊಡದೆ ಯಾರ ಜೊತೆಯೂ ಮಾತನಾಡೋಕೆ ಬಿಟ್ಟಿಲ್ಲ ಅಂತಾನು ಮಾಸ್ಕ್ ಮ್ಯಾನ್ ಹೇಳಿರೋ ಮಾಹಿತಿ ಸಿಕ್ಕಿದೆ. ಬೆಳ್ತಂಗಡಿ ಠಾಣೆಯಲ್ಲಿ ಸಮೀರ್ ವಿಚಾರಣೆ. ಒಂದ್ ಕಡೆ ಹೀಗೆ ಚಿನ್ನಯ್ಯನ ವಿಚಾರಣೆ ನಡೆಸ್ತಾ ಇರುವ SIT ರಹಸ್ಯಗಳನ್ನ ಕೆದಕ್ತಾ ಇದೆ. ಮತ್ತೊಂದ್ ಕಡೆ ಧರ್ಮಸ್ಥಳದ ವಿಚಾರದಲ್ಲಿ ಸಾಲು ವಿಡಿಯೋ ಮಾಡಿದ್ದ ಯೂಟ್ಯೂಬರ್ ಸಮೀರ್ ಬೆಳ್ತಂಗಡಿ ಠಾಣೆಯಲ್ಲಿ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಸಮೀರ್ ವಿರುದ್ಧ AI ವಿಡಿಯೋ ಸೃಷ್ಟಿಸಿ ಗಲಭೆಗೆ ಪ್ರಚೋದನೆ ನೀಡಿದ ಆರೋಪ ಇದೆ. ಸಾಲದಕ್ಕೆ ಈತ ಮಾಸ್ಕ್ ಮ್ಯಾನ್ ನ ಬುರುಡೆ ಕೇಸ್ ಬಗ್ಗೆ ಕಂಟೆಂಟ್ ಮಾಡಿದ್ದ, ಜೊತೆಗೆ ಅಗ್ರೆಸಿವ್ ಆಗಿ ಕೂಡ ಮಾತನಾಡಿದ್ದ. ಈ ಪ್ರಕರಣದಲ್ಲಿ ವಿಚಾರಣೆ ನಡೀತಾ ಇದೆ. ಚಿನ್ನಯ್ಯನ ನಂಟಿನ ಕುರಿತು ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಆ ವಿಡಿಯೋಗೂ ಮೊದಲು ಅನಾಮಿಕನನ್ನ ಭೇಟಿಯಾಗಿದ್ದೀರಾ, ವಿಷಯ ತಯಾರಿಸೋದಕ್ಕೆ ಸಾಕ್ಷಿದಾರರಿಂದಲೇ ಮಾಹಿತಿಯನ್ನ ಪಡೆದಿದ್ದೀರಾ, ಸಾಕ್ಷಿದಾರನ ಸಂಪರ್ಕ ನಿಮ್ಗೆ ಹೇಗ್ ಸಿಕ್ತು, ಸಾಕ್ಷಿದಾರ ವಿಡಿಯೋ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾನೆಯೇ, ವಿಡಿಯೋ ಬಿಡುಗಡೆಗೂ ಮುನ್ನ ಸಾಕ್ಷಿದಾರನಿಗೆ ತೋರಿಸಿದ್ದೀರಾ, ವಿಡಿಯೋ ವೈರಲ್ ನಂತರ ಸಾಕ್ಷಿದಾರ ನಿಮ್ಮನ್ನ ಸಂಪರ್ಕಿಸಿದ್ದಾನಾ, ಸಾಕ್ಷಿದಾರ ಹಾಗೆ ನಿಮ್ಮ ನಡುವೆ ಹಣಕಾಸು ವ್ಯವಹಾರ ನಡೆದಿದೆಯೇ, ಸಾಕ್ಷಿದಾರನನ್ನ ಬೇರೆ ವ್ಯಕ್ತಿ ಮೂಲಕ ಸಂಪರ್ಕ ಸಾಧಿಸಿದೀಯಾ, ಸಾಕ್ಷಿದಾರನಿಗೆ ಸಂಪರ್ಕವಿರೋ ವ್ಯಕ್ತಿಗಳ ಜೊತೆ ನಿನಗ್ ಸಂಪರ್ಕ ಇದೆಯಾ, ಸಾಕ್ಷಿದಾರ ಬಿಟ್ಟು ವಿಡಿಯೋಗಾಗಿ ಬಳಸಿದ ಬೇರೆ ಮೂಲ ಯಾವುದು, ಹೀಗಂತ ಸಾಲು ಪ್ರಶ್ನೆಗಳನ್ನ ಕೇಳಿದೆ. ಬುರುಡೆ ಪ್ರಕರಣದ ರೂವಾರಿ ಪೊಲೀಸ್ ಕಸ್ಟಡಿ ಸೇರಿದ ಬೆನ್ನಲ್ಲೇ ಸುಜಾತಾ ಭಟ್ಗೂ ನಡುಕ ಶುರುವಾಗಿದೆ. SIT ಸುಜಾತಾ ಭಟ್ ಅವರ 40 ವರ್ಷಗಳ ಟೈಮ್ ಲೈನ್ ಸಿದ್ಧಪಡಿಸಿದೆ. ಈ ಮೂಲಕ ಎಲ್ಲ ರಹಸ್ಯಗಳನ್ನ ಕೆದಕ್ತಾ ಇದೆ. ಪೃಥ್ವಿರಾಜ್ ಜೊತೆ ಅಶೋಕ್, TV9 ಮಂಗಳೂರು.